ಎಂಎಲ್ಸಿ ಎಲೆಕ್ಷನ್ನಲ್ಲಿ ಕ್ರಾಸ್ ವೋಟಿಂಗ್ ಅರ್ಥಾತ್ ಅಡ್ಡ ಮತದಾನ ಆಗಿತ್ತು. ಎಚ್.ಡಿ. ಕುಮಾರಸ್ವಾಮಿಯು ಕೂಡ ಇದರಿಂದ ಸಿಟ್ಟಿಗೆದ್ದಿದ್ರು. ಈಗ ಆಕ್ಷನ್ಗೆ ಮುಂದಾಗಿದ್ದಾರೆ. ಕ್ರಾಸ್ ವೋಟ್ ಮಾಡಿದವರನ್ನ ಪತ್ತೆ ಮಾಡ್ತೀವಿ. ಜೆಡಿಎಸ್ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕ್ರಾಸ್ ವೋಟ್ ಮಾಡಿದವರನ್ನ ಪತ್ತೆ ಮಾಡ್ತೀವಿ. ಜೆಡಿಎಸ್ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಗೆ ಪ್ರತಿಕ್ರಿಯೆ. ಬಿಜೆಪಿಯವರು 3 ಸದಸ್ಯರ ತಂಡ ಮಾಡಿದ್ದಾರೆ. ಸಿ.ಟಿ. ರವಿಗೆ ಪತ್ತೆ ಹಚ್ಚುವ ಜವಾಬ್ದಾರಿ ಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗ ಅಧ್ಯಕ್ಷರನ್ನ ಭೇಟಿ ಮಾಡ್ತೇನೆ. ಎಲ್ಲ ಮಾಹಿತಿ ಬಿಜೆಪಿ ವರಿಷ್ಠರಿಗೆ ಕೊಡುತ್ತೇನೆ. ನಮ್ಮ ಶಾಸಕರು ಅಂತಿಮ ತೀರ್ಮಾನ ಮಾಡಿದ್ದಾರೆ. ನಿರ್ಧಾರ ಮಾಡುವ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನನ್ನ ಗುರಿ ಇರೋದು ಮುಂದಿನ 2028ರ ಎಲೆಕ್ಷನ್ನು. ಈ ರಾಜ್ಯದಲ್ಲಿ ನಿಜವಾದ ಜನಪರ ಸರ್ಕಾರ ತರಬೇಕು. 2028ಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಮುಂದಿನ ನಿರ್ಧಾರ ಮಾಡ್ತೀನಿ. ನಮ್ಮ ಶಾಸಕರ ಭವಿಷ್ಯಕ್ಕೆ ನಾನು ತೊಂದರೆ ಕೊಡೋದಿಲ್ಲ. ಹೋಗೋದಿದ್ರೆ ಧೈರ್ಯವಾಗಿ ನನಗೆ ಹೇಳಿಬಿಟ್ಟೆ ಹೋಗಿ. ಯಾರಿಗೆ ಹೇಳಿದ್ರೋ ಏನು, ಆದರೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ನೇರವಾಗಿ ಹೇಳಿದ್ದೇನೆ. ಜೆಡಿಎಸ್ ಎಂಎಲ್ಎಗಳಿಗೆ ಸೆಂಟ್ರಲ್ ಮಿನಿಸ್ಟರು ಇದು ಸೂಚನೆ ಕೊಟ್ಟಿದ್ದಲ್ಲ, ಖಡಕ್ ವಾರ್ನಿಂಗ್ ಕೊಟ್ಟಿದ್ದು. ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಕ್ರಾಸ್ ವೋಟ್ ಮಾಡೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಈ ಬಗ್ಗೆ ಸೆಂಟ್ರಲ್ ಮಿನಿಸ್ಟರ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ. ಸಿ.ಟಿ. ರವಿಯವರ ನಾಯಕತ್ವದಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ BJPಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. 17 ಜನ JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರು. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದೆ. ಇವತ್ತು BJP ಪಕ್ಷದಿಂದ